ಫಾದರ್ ಸರ್ ಇದು 6 ಪೀಸಸ್ ಬರುತ್ತೆ. ಥ್ಯಾಂಕ್ ಯು. ಎರಡನೇ ಪ್ಲೇಸ್ ಅಷ್ಟನ್ನು ಮಾಡೋಣ. ಅದಕ್ಕೆ ಯಾವ್ದು ಏನ್ ನೋಡಕ್ ಬಂದಿದ್ದೀರಾ? ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಏನು ಸ್ಪೆಷಲ್ ವ್ಲಾಗ್ ಅಂದರೆ ಇವತ್ತು ನನ್ನ ಬರ್ಡೇ. ಸೊ ನನ್ನ ಬರ್ಡೇ ದಿನ ಹೆಂಗೆ ನಡೆಯುತ್ತೆ ಅಂತ ತೋರಿಸೋಣ ಅಂತ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಸಿಂಪಲಾಗಿ ಹೋಗುತ್ತೆ. ಅದಕ್ಕೆ ಇವತ್ತು ಫ್ಯಾಮಿಲೀಸ್ ಎಲ್ಲ ಬರ್ತಾರೆ. ಸೊ ಎಲ್ಲರೂ ಒಟ್ಟು ಕೂಡಿ ಏನೇನು ಮಾಡ್ತೀವಿ ದಿನ ಎಲ್ಲ ಅಂತ ನೋಡ್ತೀವಿ. ಅಲ್ಲಿ ಟೇಕ್ ಯು ಟು ಮೈ ಡೇ. ಥ್ಯಾಂಕ್ ಯು. ನಮ್ಮ ಅಕ್ಕ ಬಂದ್ಲು. ಸರ್ಪ್ರೈಸ್, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಎಂತ ಇಲ್ಲ, ನೋಡೋಣ ಇವತ್ತು ಏನೇನು ಮಾಡ್ತೀವಿ. ಪ್ರಿಟಿ ಚೆನ್ನಾಗಿ ಕಾಣಿಸ್ತಿದೆ ಡ್ರೆಸ್. ಥ್ಯಾಂಕ್ ಯು. ಈ ಡ್ರೆಸ್ ಲಿಂಕ್ ಬೇಕಂದ್ರೆ ಕಾಮೆಂಟ್ ಮಾಡಿ. ಚೆನ್ನಾಗಿದೆ. ನಮ್ಮ ಅಕ್ಕ ಬಂದ್ಲು. ಯಾರನ್ನ ಕರ್ಕೊಂಡು ಬಂದೆ? ನಾನು ಮಮ್ಮಿನ ಕರ್ಕೊಂಡು ಬಂದೆ. ನಮ್ಮ ಬಾಬಾ ಎಲ್ಲಿ? ಅವರು ಆಫೀಸ್ಗೆ. ಪಪ್ಪ ಆಫೀಸು. ಸೊ ನಮ್ಮ ಅಪ್ಪ ಬಂದಿಲ್ಲ. ನೆನ್ನೆನೇ ಹೇಳಿದ್ರು ನಾನು ಬರೋಕ್ಕಾಗಲ್ಲ, ಇವತ್ತು ಆಫೀಸ್ ಇದೆ ಅಂತ. ಸೊ ಬಂದ್ಲು. ಯಾ ಲೆಟ್ಸ್ ಗೆಟ್ ಇನ್ ಟು ಮೈ ಡೇ ಟುಡೇ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಏನೋ ಇದೆ ಅಲ್ಲಿ ಆಮೇಲೆ ತೆಗ್ದು ನೋಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ವೆಲ್ಕಮ್. ವಿಲ್ ಗೋ ಥ್ರೂ ದ ಡೇ. ಇವತ್ತೇನು ಸ್ಪೆಷಲ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅದನ್ನ? ಸ್ಪೆಷಲ್ ಅಂತ ಇಲ್ಲ, ಟ್ರೀಟ್ ಬೇಕಪ್ಪ. ಟ್ರೀಟ್ ಇದೆ ಫ್ಯಾಮಿಲಿಗೆಲ್ಲ. ಬಟ್ ಪಾರ್ಟಿ ಗೀಟಿ ಏನಿಲ್ಲ. ಐ ಆಮ್ ನಾಟ್ ಅ ಪಾರ್ಟಿ ಬೇಡ. ಪಾರ್ಟಿ ನನಗೂ ಇಷ್ಟ ಆಗಲ್ಲ ಅಷ್ಟೊಂದು. ಟ್ರೀಟ್ ಫ್ಯಾಮಿಲಿ ಜೊತೆ ಹೋದ್ರೆ ಸಕ್ಕದಾಗಿರುತ್ತೆ. ಫ್ಯಾಮಿಲಿ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇವತ್ತು ಚಿನ್ನಿ ಜೊತೆ. ಚಿನ್ನಿ ನಂಗೆ ಟ್ರೀಟ್ ಕೊಡಿಸ್ತಾನೆ ಇವತ್ತು. ಸೊ ಎಲ್ಲರೂ ಇವತ್ತು ಫ್ಯಾಮಿಲಿ ಕೂಡಿರ್ತೇವಲ್ಲ, ಸೊ ಹೋಟೆಲ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಆಮೇಲೆ ಏನ್ ಪ್ಲಾನ್ಸ್ ಎಲ್ಲ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ ಅಂಡ್ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವಿವಾಗ ಊಟಕ್ಕೆ ಬಂದಿದ್ದೀವಿ. ಇವಾಗ ಊಟಕ್ಕೆ ಹೋಗೋಣ. ನಮ್ಮ ಬಾವ ಇನ್ನೂ ಬಂದಿಲ್ಲ. ಲೆಟ್ಸ್ ಗೋ ಹ್ಯಾವ್ ಲಂಚ್. ಹಾಯ್ ಗರ್ಲ್. ನೋಡಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಬನ್ನಿ ಬೇಗ. ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಏನೇನೋ ಬೇರೆ ಬೇರೆ ತರ ಇದೆ. ಯಾವ ಇವೆಲ್ಲ? ಇದು ಏನೋ ರೆಡಿ ಆಗಿಲ್ಲ. ಸೂಪ್ ಹೇಳ್ಬಿಡ್ತೀನಿ ಆಮೇಲೆ ಸ್ಟಾರ್ಟ್. ಸೂಪ್ ಬಂದ್ಮೇಲೆ ನಮ್ಗೆಲ್ಲ ಆಪ್ಷನ್ ಇಲ್ವಲ್ಲ, ಹಂಚ್ಕೊಂಡು ತಿನ್ನೋದು. ಆಕ್ಚುಲಿ 4/7 ಮಾಡೋಣ ಅಂತಂದ್ರು ಸೂಪ್ನ. ಬಟ್ ಬೇಡ, ಯಾಕಂದ್ರೆ ಜೀವನದಲ್ಲಿ ಗಂಡ ಹೆಂಡತಿ ಹಂಚ್ಕೊಂಡು ಒಂದೇ ಸ್ವಲ್ಪ ಊಟ ಇದ್ರೂ ಹಂಚ್ಕೊಂಡು ತಿನ್ಬೇಕು. ಅದಕ್ಕೆ ನಾನು ಹಾಫ್ ಸೂಪ್ನ ಇಬ್ರು ಡಿವೈಡ್ ಮಾಡ್ಕೊಂಡು ತಿನ್ಬೇಕಂತ ಪ್ಲಾನ್ ಮಾಡ್ತೀವಿ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಯಾಕಂದ್ರೆ ಇಬ್ರಿಗೂ ಸೂಪ್ ಇಷ್ಟ ಆಗಲ್ಲ. ಒಂದು ಪೈಸೆ ಹೇಳ. ಎಕ್ಸ್ಪ್ರೆಷನ್ 65 ಮಶ್ರೂಮ್. ಸಾನ ಸ್ವಲ್ಪ ಡಾಕ್ಟರ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಶಬಾಷ್ ಶಬಾಷ್. ಪನ್ನೀರ್ ಟಿಕ್ಕಾ ಅದಾದ್ರೂ ಮಾಡಿದ್ದೀನಿ. ಪನ್ನೀರ್ ಪರೋಟ ಆರ್ಡರ್ ಮಾಡ್ತೀನಿ. ನಾವು ನಿಮ್ಗೆ
ಪೂರಿ ದೋಸೆ ಕೊಡ್ತೀವಿ ಇಲ್ಲಂತ ಪೂರಿ ಟೇಸ್ಟ್ ಮಾಡೇ ಮಾಡ್ತೀನಿ ಅದು ನಾನು ಟೇಸ್ಟ್ ನಾನು ಕೊಡಲ್ಲ ನಾವು ಬಿಡಲ್ಲ ನಾನು ಕೊಡಲ್ಲ ಇಲ್ಲಾಂದ್ರೆ ನಾವು ಕೊಡಲ್ಲ ಅಲ್ಲ ನಾವು ಕೊಡಲ್ಲ ನೀವು ಕೊಟ್ಬಿಡಿ ನಾನು ಕಿತ್ಕೊತೀನಿ ನಾನು ಕಿತ್ಕೊತೀನಿ ಬೇಡ ಗಂಡೆ ಕರಿ ಮುಟ್ಟಬೇಡಿ ಅದು ನಾನು ನೀವು ಆ ಕಡೆ ನಾವು ಈ ಕಡೆ ಅಷ್ಟು ಮಾಡೋಣ. ಅದಕ್ಕೆ ಯಾವ್ದು ಗ್ರೇವಿ ಇಲ್ಲ ಅಂದ್ರೆ ಒಂದು ಪನ್ನೀರ್ ಗ್ರೇವಿ ಮಾಡ್ತೀನಿ. ಇಲ್ಲ ಅದರಲ್ಲಿ ಬಿಡ ನಾನೇನು ಬೈದಿಲ್ಲ ಒಂದೊಂದೇ ಸರ್ ಇದು 6 ಪೀಸಸ್ ಬರುತ್ತೆ 7 ಪ್ರಶಾಂತ ನಾನು ತಪ್ಪು ಹಲೋ. ಯಾರು ಪ್ರಶಾಂತ ಪ್ರಶಾಂತ ಅಲ್ಲ ನನಗೂ ನಗು ಕಾಡಿತ್ತಲ್ಲ ಇವಾಗ ಉಜ್ಜಿತೀವಿ ತಿಂದಾದ್ಮೇಲೆ ಸಂಗುದು ಎಲ್ಲ ಶಾಪಿಂಗ್ ಇವತ್ತು ಉಜ್ಜಿತೀವಿ. ನಮ್ಮ ಭಾವ ಬಂದಿದ್ದಾರೆ. ಹಾಯ್ Suraj, okay, I'll explain you. This is Nanki soup, this is 65, this is golden Manchurian, and this is paneer tikka. So, yeah, you start taking. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಅಂತ ಬಂದಾಗಿಂದ ಅದನ್ನೇ ಹೇಳ್ತವ್ರೆ. ತಿಂದಿದ್ರು ದೋಸೆನಾ? ನಿನ್ನೆನೆ ನಾನು ಇವಳಿಬ್ರು ತಿಂದ್ರಿ. ಹೆಂಗಿದೆ? ವಿಚಿತ್ರ ಹಲೋ ಇವರು ಪೂರಿ ತಗೊಂಡಿದ್ದಾರೆ. ಏ ಮೇಲೆ ಉದುರಿಸೋರ್ಲ ಅದೇ ಮೇತಿಕ್ಕನು ಕಸೂರಿ ಮೇಥಿ ಉದ್ರಿಸಿರ್ತಾರೆ ಅದೇ ಮೇಥಿ. ಪನ್ನೀರ್ ಗ್ರೇವಿ ಸೂಪರ್. ಇವಾಗ ನಮ್ಮ ಅಕ್ಕಂಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಆಯ್ತಾ? YES ಏನಾಗುತ್ತೆ? YES ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕಂದ್ರೆ ನನಗ 10 ಜನ ರೇಸಲ್ಲಿ ನೀವು ಓಡ್ತಾ ಇರ್ತೀರಾ, ಲಾಸ್ಟಿಂದ ನೀವು ಓಡ್ಕೊಂಡ್ ಬರ್ತಾ ಇರ್ತೀರಾ. 2ನೇ ಪ್ಲೇಸಲ್ಲಿ ಇರ್ತಾರಲ್ಲ ಅವನ್ನ ದಾಟ್ತೀರಾ ನೀವು. ಇವಾಗ ನೀವು ಎಷ್ಟು ಹೋಗ್ತೀರಾ? 2ನೇ ಪ್ಲೇಸ್ ಹೋಗ್ತೀರಾ ನೀವು? 2ನೇ ಒಂದು ಆಟೋದು 2ನೇ ಪ್ಲೇಸ್ ಅಲ್ಲಿ FAT ಏನಪ್ಪ? ಫ್ಯಾಟ್ HER ಹರ್ HAT ಫ್ಯಾಟ್ FAT ಫ್ಯಾಟ್ FAT HER ಫ್ಯಾಟರ್ ಫಾದರ್ ಬರೀ ಇಂಥದೆಯಾ? ಒಬ್ರು ಅಮ್ಮ ಇಬ್ರು ಮಕ್ಳಿಗೆ ಸ್ವೀಟ್ ಮಾಡ್ಕೊಡ್ತಾಳೆ. ಯಾವ ಸ್ವೀಟು? ಒಬ್ಬಟ್ಟು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ನೋಡೋರೆ ರೀಲ್ಸ್ ಅಲ್ಲಿ, ನಂಗೆ ಗೊತ್ತ ಪಕ್ಕ ರೀಲ್ಸ್ ಅಲ್ಲಿ ನೋಡೋರೆ. Happy birthday to you. Happy birthday to you, Kaumili. Happy birthday to you. ಹ್ಯಾಪಿ ಬರ್ಡೇ ಟು ಮೀ ಕಾಲನು ಬಂದ್ಬಿಡುತ್ತೆ. ಹೊಡಿಯಕ್ ಬರುತ್ತಾ? ಬೇಗ ಕೊಡು. ಏನಿದು? ಕಾಫಿ ಬೀಜನು ನೀನು ತಿನ್ಸೋಳು ಏನಿರುತ್ತೆ ಬೀಜ ಇದು? ಚೆನ್ನಾಗಿದೆ. ಕಾಫಿ ಬೀಜ ಅಲ್ಲ ಅದು, ಚಾಕ್ಲೇಟ್ ಕಾಫಿ ಬೀಜನೆಲ್ಲ ರೆಡಿ ಬಂದಿದ್ದಾರೆ. ನಾನು ಕಾಫಿ ಬೀಜನೇ ತಿಂದ್ಬಿಡ್ತೀನಿ. ನಾನು ಅದೇ ತಿಂದು. ಚಿನ್ನಿ ಚೆನ್ನಾಯ್ತಾ ಕಾಫಿ? ಐರಿಷ್ ಕಾಫಿ. ಯಾಕಂದ್ರೆ ಆ ಕಡೆ ಸೇರಿಸೋಬೇಕು. ನಾನು ತಿನ್ಬಿಡ್ತೀನಿ.
ಇದು ಹನಿಮೂನ್ ಸ್ಪೆಷಲ್, ಇದು ಗಡ್ಬಡ್. ಸ್ನಾಪ್ ತೆಗಿತಿದ್ದಾರೆ. ಹನಿಮೂನ್ ಸ್ಪೆಷಲ್ ಅಂತೆ. ಅದಕ್ಕೆ ಶಿಪ್ಪ. ಹೆಂಗಿತ್ತು ಊಟ? ಚೆನ್ನಾಯ್ತಾ? ನಿಮ್ಗೆ ಐಸ್ ಕ್ರೀಮ್ ಹೋಗಿ ಊಟ ಹೆಂಗಿತ್ತು? ಊಟ ಫ್ಯಾಂಟಾಸ್ಟಿಕ್. ಚೆನ್ನಾಗಿತ್ತಾ? ಓಕೆ ಬಾಯ್, ಹೋಗೋಣ. ಓಕೆ ಬಾಯ್. ಕೈಲಾಸ ಒಂದು ಮೊಟ್ಟೆಯ ಕತೆ. ನಾವಿವಾಗ ಯಾವ ಮೂವಿಗೆ ಹೋಗ್ತಿದ್ದೀವಿ? ಸೂ ಫ್ರಮ್ ಸೋ. ಸೂ ಫ್ರಮ್ ಸೋ ಮೂವಿಗೆ ಹೋಗ್ತಾ ಇದೀವಿ. ಇವ್ರು ನೆನ್ನೆನೆ ನೋಡ್ಬಿಟ್ಟಿದ್ದಾರೆ, ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಿಲ್ಲ. ಚೆನ್ನಾಗಿದೆ ಮೂವಿ. ನಕ್ಕು 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 ಸಾಕಾಗುತ್ತೆ. ಹೋಗಿ ನಕ್ಕು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮೂವಿನ ಆಮೇಲೆ ಬಂದು ರಿವ್ಯೂ ಹೆಂಗಿದೆ ಅಂತ ಹೇಳಿ. ಹೋಗೋಣ ಬನ್ನಿ. ಎಸ್, ಬಾಯ್ 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 ಬಾಯ್. ಚಲೋ. ಬಾಯ್. ಇಲ್ಲಿ ನೋಡೋಣ. ವಿಡಿಯೋ ಮಾಡಿ ಮೊದಲಮ್ಮ ಏನ್ ಮಾಡ್ತೀರ? ಹೆಂಗ ಅನ್ಸ್ತು ನಮ್ಮ ಬರ್ತಡೇ? ಫಸ್ಟ್ ಹಾಯ್ ಮಾಡ್ಬಿಟ್ರು. ಏನ್ ನೋಡಕ್ ಬಂದಿದ್ದೀರಾ? ಹೀರೋ ಯಾರು ಇದ್ರಲ್ಲಿ? ಮೊಟ್ಟೆ ಒಂದು ಮೊಟ್ಟೆ ಹಲೋ, ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ಕೇಮ್, ಫ್ರೆಶ್ ಅಪ್ ಆದ್ವಿ. ಎಲ್ಲರೂ ಹೊರಟರು. ನಮ್ಮ ಅಕ್ಕ ಮಧ್ಯಾಹ್ನನೇ, ಅಂದರೆ ಮಧ್ಯಾಹ್ನ ಅಲ್ಲ, ಒಂದು 4:50 ಹಂಗೆ ನಮ್ಮದು ಮೂವಿ ಶೋ ಇದ್ದಿದ್ದು. ನಮ್ಮ ಅಕ್ಕ 4:30 ಹಂಗೆ ಹೊರಟ್ಲು ನಾವು ಹೊರಟಾಗ. ಸೊ ಯಾಕಂದರೆ ಅವಳು ಮೂವಿ ಆಲ್ರೆಡಿ ನೋಡಿದ್ಲು ಅಂತ. ಸೊ ನಮ್ಮಮ್ಮ ಈಗ ಹೊರಟ್ರು, ಈಗ ಕ್ಯಾಬ್ ಬುಕ್ ಮಾಡಿ ಕಳಿಸ್ಕೊಟ್ವಿ. ಸೊ ನನ್ನ ಬರ್ಡೇ ಹೀಗಿತ್ತು. ವೆರಿ 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 ಸಿಂಪಲ್. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೆ ಈ ಸಲ. ಸೊ ಅಷ್ಟೇ, ನನ್ನ ಬರ್ಡೇ ಸಿಂಪಲ್ಲಾಗಿ ಕ್ಯೂಟಾಗಿ ಫ್ಯಾಮಿಲಿ ಕ್ವಾಲಿಟಿ ಟೈಮ್ ಜೊತೆ ಮುಗೀತು. ಎಲ್ಲ ಬೆಳಿಗ್ಗೆ ಎದ್ದು ರೆಡಿ ಆಗೋದೇ ಲೇಟ್ ಆಯಿತು. ಸೊ ಅದಾದಮೇಲೆ ನಮ್ಮ ಅಕ್ಕ ನಮ್ಮಮ್ಮ ಬಂದಿದ್ದರು. ಅವ್ರು ಬಂದಾದಮೇಲೆ ನಾವು ಲಂಚ್ಗೆ ಹೋದ್ವಿ. ಅಲ್ಲಿಗೆ ನಮ್ಮ ಭಾವ ಡೈರೆಕ್ಟಾಗಿ ಬಂದರು. ಸೊ ಲಂಚ್ ಮುಗಿಸ್ಕೊಂಡು ನಾವು ಹೋಗಿದ್ದು ಕೈಲಾಸಂ, ಇಲ್ಲೇ BTM ಅಲ್ಲಿರೋದು. ಲಂಚ್ ಮುಗಿಸ್ಕೊಂಡು ನಾವು ನೆಕ್ಸಸ್ ಮಾಲ್ ಕೋರಮಂಗಲ ಅಲ್ಲಿ ಮೂವಿ ಬುಕ್ ಮಾಡಿದ್ರಿ. ಸೂ ಫ್ರಮ್ ಸೋ ಚೆನ್ನಾಗಿತ್ತು. ಓಕೆ, ಇಟ್ ವಾಸ್ ಗುಡ್ ಮೂವಿ. ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು. ಸೊ ಅದನ್ನು ನೋಡಿಕೊಂಡು ಈಗ ನಮ್ಮಮ್ಮ ಹೊರಟರು. ಎಸ್, ಚೆನ್ನಾಗಿತ್ತು. ಹೀಗಿತ್ತು ನನ್ನ ಬರ್ಡೇ. ಇಟ್ ವಾಸ್ ವೆರಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್. ಯಾಕಂದರೆ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಈ ಸಲ. ಸೊ ಎಷ್ಟೊಂದು ಜನ ಟೈಮ್ ತೊಗೊಂಡು ನನಗೋಸ್ಕರ ವಿಶ್ ಮಾಡಿದ್ದೀರಾ. ಸೋ ಕೈಂಡ್ ಆಫ್ ಯು ಆಲ್, ಆ್ಯಂಡ್ ಐ ಆಮ್ ವೆರಿ ವೆರಿ ಓವರ್ವೆಲ್ಮ್ ಟುಡೇ. ಸೊ ಎಲ್ರಿಗೂ ಥ್ಯಾಂಕ್ ಯು, ಈಚ್ ಒನ್ ಆಫ್ ದೆಮ್. ಯಾರ್ಯಾರೆಲ್ಲ ಟೈಮ್ ತೊಗೊಂಡು ಆ ಸ್ವೀಟ್ ವರ್ಡ್ಸ್ನ ಟೈಪ್ ಮಾಡಿ ಎಷ್ಟು ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದಿಸ್ ಗ್ರೇಟ್ ಬರ್ಡೇ ಟುಡೇ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಲವ್ ಯು ಆಲ್.